ಬೆಂಬಲಿಗರು ಅಂತಲ್ಲ, ಹೆಬ್ಬಾಳ ಕ್ಷೇತ್ರದ ಎಲ್ಲ ನನ್ನ ಸಹೋದರರೊಟ್ಟಿಗೆ ಇವತ್ತು ಅವರ ಪ್ರೀತಿ ವಿಶ್ವಾಸದ ಒಂದು ಮನೋಸ್ಥೈರ್ಯದೊಂದಿಗೆ ಇವತ್ತು ನಾನು ಹೆಬ್ಬಾಳ ಕ್ಷೇತ್ರದಿಂದ ಮರು ಆಯ್ಕೆ ಬಯಸಿ ನನ್ನ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ನೀವೇ ನೋಡಿದ್ದೀರಿ, ಇಷ್ಟೊತ್ತು ಸುಮಾರು 20,000 ಹೆಚ್ಚು ಸಂಖ್ಯೆಯ ಜನ ಇದ್ದರು. ಅವರೆಲ್ಲ ಪ್ರೀತಿ ಆಧಾರಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಅವರ ಖುಷಿ, ಅವರ ವಿಶ್ವಾಸ, ಅವರ ಪ್ರೀತಿಗೆ ನಾನು ಯಾವತ್ತೂ ಹೆಬ್ಬಾಳ ಕ್ಷೇತ್ರದ ಜನತೆಯ ಪ್ರೀತಿಗೆ ನಾನು ಯಾವತ್ತೂ ಆಭಾರಿಯಾಗಿದ್ದೇನೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ತಮ್ಮ ವಿರುದ್ಧ ಕಟ್ಟಾ ಸುಬ್ರಹ್ಮಣ್ಯ ಅವ್ರ ಮಗನ ಕೊಟ್ಟಿದ್ದಾರೆ. BJP ಪಕ್ಷ ಅಂದರೆ ನಾವು ಕುಟುಂಬ ರಾಜಕಾರಣಕ್ಕೆ ನಾವು ಮಣೆ ಹಾಕೋರಲ್ಲ ಅಂತ ಹೇಳ್ತಾರೆ. ಅದೇ ಪ್ರಕಾರ ಭಾಳಷ್ಟು ಜನಕ್ಕೆ ಟಿಕೆಟ್ ನಿರಾಕರಣೆಯನ್ನು BJP ಮಾಡಿರಲ್ಲ. ಆದರೆ ಇವತ್ತು ಒಬ್ಬ ರಾಜಕಾರಣದಲ್ಲಿ ನನ್ನ ತಂದೆಯ ನಾಮಬಲದಿಂದನೇ 44 ವರ್ಷ ಅಂತ ಏನು ಹೇಳ್ತಾರೆ. 30 ವರ್ಷ ಇದ್ದಾಗೆ ಸುಮಾರು 35-40 ಕ್ರಿಮಿನಲ್ ಕೇಸ್ಗಳನ್ನ ಹಾಕೊಂಡು ಅತಿ ಚಿಕ್ಕ ವಯಸ್ಸಲ್ಲೇ ಅತಿ ಹೆಚ್ಚು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿ, ಚುನಾವಣಾ ಅಭ್ಯರ್ಥಿ, BJP, ಕಾಂಗ್ರೆಸ್, JDS ಅಲ್ಲಿ ದೇಶದಲ್ಲಿ ಏನಾದರೂ ಇದ್ದರೆ ನನ್ನ ಮೇಲೆ ನಿಂತಿರುವಂತಹ BJP ಜಗದೀಶ್ ನಾಯ್ಡು, ಕಟ್ಟಾ ಜಗದೀಶ್ ನಾಯ್ಡು. ಪ್ರಜಾಪ್ರಭುತ್ವ, ಕಾನೂನಲ್ಲಿ ಅವಕಾಶ ಇದೆ, ನಿಂತಿದ್ದಾರೆ ಚುನಾವಣೆ, ಜನಗಳ ತೀರ್ಮಾನ. ಅದು ನೀವು ಹೇಳಿದಷ್ಟೇ ನನಗೆ ಗೊತ್ತಿಲ್ಲ. ಅದು BJP ಅವರಿಗೆ ಪಾಪ ಯಾರು ಪ್ರೀತಿ ಸಿಗಲಿಲ್ಲ ಅಂತ, ಒಟ್ಟು ಇವತ್ತು ದುಡ್ಡಿದೆ ಅಂತ ಕೊಟ್ಟಿರ್ಬೇಕು ಅಂತ ನನ್ನ ಅಪ್ಪನ ಹತ್ರ ಮಗನ ಹತ್ರ ಇರುತ್ತೆ. ಅಪ್ಪಂದು ಸ್ವಲ್ಪ ಏನೋ ಸ್ಕ್ಯಾಮ್ಸ್ ಆಯ್ತಲ್ಲ, ಅಪ್ಪಂದು ಅವರೇ BJP ಪಕ್ಷದವರೇ ಯಾರೋ ಯಡಿಯೂರಪ್ಪ ಮನೆಯಲ್ಲ ಬಿಡುಗಡೆ ಮಾಡಿದ್ದು, ಅವ್ರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತ. ಈಗ ಮಗಂದು ಇನ್ನೇನೇ ನಿಜ ಗೊತ್ತಿಲ್ಲ, ನಾವೇನು ಮಾಡಬೇಕಾಗಿಲ್ಲ, BJP ಅವರೇ ಮಾಡ್ತಾರೆ ಗೊತ್ತಲ್ಲ. ಯಾಕಂದರೆ ಇದೊಬ್ಬರು ಒಬ್ಬರಿಗೆ ಕೆಟ್ಟದ್ದು ಬಯಸಿದಂಥವ್ರಿಗೆ ಕೆಟ್ಟದ್ದೇ ಆಗೋದು. ಆದ್ದರಿಂದ BJP ಪಕ್ಷದಲ್ಲೇ ಅವರಿಗೆ ಭಾಳಷ್ಟು ವಿರೋಧ ಇದೆ. ಇದರಿಂದ ಠೇವಣಿ ತಗೊಳ್ಳುವಂಥದ್ದು ಡೌಟ್ ಇದೆ. BJP ಅವರು ಠೇವಣಿ ಕ್ಷೇತ್ರದಲ್ಲಿ, ಭಾಳ ಕ್ಷೇತ್ರದಲ್ಲಿ ಠೇವಣಿ ತಗೊಳ್ಳೋದು BJP ಅವರಿಗೆ ಭಾಳ ಕಷ್ಟ ಇದೆ. ಯಾಕಂದರೆ ನಾನು ಪುನರುಚ್ಚಾರ ಮಾಡಿ ಹೇಳ್ತಾ ಇದ್ದೀನಿ, ಅತಿ ಚಿಕ್ಕ ವಯಸ್ಸಲ್ಲಿ ಅತಿ ಹೆಚ್ಚಿನ ಕೇಸ್ಗಳು ಕ್ರಿಮಿನಲ್ ಕೇಸಸ್, ಇನ್ಕ್ಲೂಡಿಂಗ್ ಅಟ್ರಾಸಿಟಿ, ದಲಿತರ ಮೇಲೆ ದೌರ್ಜನ್ಯದಿಂದ ಹಿಡಿದು ಫ್ರಾಡ್ ಕೇಸಸ್ಸಿಂದ ಹಿಡಿದು CBI, CID, ED, ಲೋಕಾಯುಕ್ತ, ಎಲ್ಲ ಕೇಸ್ಗಳು ಇಡೀ ದೇಶದಲ್ಲಿ ಕಾನೂನು ವಿರೋಧ ಮಟ್ಟ ಹಾಕಲಿಕ್ಕೆ ಏನೇನು ಇಲಾಖೆಗಳಿದ್ದಾವೆ ಎಲ್ಲ ಇಲಾಖೆಗಳ ತನಿಖೆ ನಡೀತಾ ಇರುವಂಥದ್ದು ಕಟ್ಟಾ ಜಗದೀಶ ನಾಯ್ಡು ಆತನ ಮೇಲೆ ನನ್ನ ನಿಂತಿರೋಂಥದ್ದು. ಅದರಿಂದ ಜನಗಳು ತೀರ್ಮಾನ ಮಾಡ್ತಾರೆ. ನಾನೇನು ಇವತ್ತು ಕೇಳ್ತಾ ಇದ್ದೀನಿ ಅಂತ ನನ್ನದೇನು ಚುನಾವಣಾ ವಿಚಾರ ಇದಲ್ಲ. ನಂದು ಚುನಾವಣಾ ವಿಚಾರ, ನಾನು ಹೆಬ್ಬಾಳ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳಿಗೆ ಏನು ಮಾಡಿದ್ದೀನಿ ಅಂತ. ಈಗ ನಾನು ಬೆಳಿಗ್ಗೆ ಯಾರೋ ಫೋನ್ ಮಾಡಿದ್ರು ನನಗೆ, ಕಟ್ಟಾ ಜಗದೀಶು ನನ್ನ ಫೋನು ಎಲ್ಲ ಟ್ಯಾಪ್ ಮಾಡ್ತಾ ಇದ್ದಾನೆ 4 ದಿವಸದಿಂದ ಅಂತೇಳಿ. ಈಗ ನಾನು ನಿಮ್ಮ ಫೋನು ಸರ್, ನನ್ನ ಫೋನ್ ಓಕೆ ಟ್ಯಾಪ್ ಮಾಡಿಸಿ ಅದನ್ನು ಈಗ ನಾಳೆ ಬೆಳಿಗ್ಗೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಪವರ್ಫುಲ್ ಇಲ್ಲ ಅಂದರೆ CBI, CID, ಲೋಕಾಯುಕ್ತ, CBI ಎನ್ಕ್ವೈರಿ ಯಾರ ಮೇಲೆ ನಡಿಬೇಕು? ಮೋಸ್ಟ್ ಕ್ರಿಮಿನಲ್, ಮೋಸ್ಟ್ ನಟೋರಿಯಸ್, ನಾಟ್ ನೌ, 2010, 14 years back. ಎಸ್ಪೆಸ್ CBI, ED, COD, CID, ಲೋಕಾಯುಕ್ತ, ಎವ್ರಿಥಿಂಗ್ ಇಷ್ಟು ಪವರ್ಫುಲ್. CBI ಕೇಸು, ED ಕೇಸ್ ಎಲ್ಲ ಯಾರ ಮೇಲೆ ನಡೆಯುವಂಥದ್ದು? ಇವತ್ತು ಬೆಳಿಗ್ಗೆ ಬಂದಿರೋದು. ನಾನು ಯಾವತ್ತೂ ಪ್ರಚಾರಕ್ಕೆ ಹೇಳೋದಂತಲ್ಲ, ಅವನು ಯಾರು ಮಾಡಿದ್ದಾನೆ ಅವನ ಬಗ್ಗೆ ನನಗೆ ಮಾಹಿತಿ ಸ್ವಲ್ಪ ಬರ್ತಾಯಿದೆ. ನಾಳೆ ಬೆಳಿಗ್ಗೆ ಪೊಲೀಸ್ ಕಮಿಷನರ್ ಕಾಳಜಿ ಅವ್ರು ನನ್ನ ಪ್ರಕಾರ ಅವನು ಜೈಲಿಂದನೇ ಚುನಾವಣೆ ಇರುತ್ತೆ. ಮುಗೀತು ಬಿಡು.
ಬಿ ಜೆ ಪಿ ನಾಯಕರದ್ದು ಯಾರ್ದು ಸಪೋರ್ಟ್ ಇರ್ಲಿಕ್ಕಿಲ್ಲ. ಬಿ ಜೆ ಪಿ ಇವನು ತಂದೆ ಮಗನೇ ಸೆಂಟ್ರಲ್ ನಂಬರ್ 1. ಯಾಕಂದರೆ ಜನಗಳ ವಿಶ್ವಾಸ ಗಳಿಸಲಿಕ್ಕೆ ಯಾವ ಮನುಷ್ಯ ಫೇಲ್ಯೂರ್ ಆಗ್ತಾನೆ ಅವನು ಇಂಥದ್ದೇ ಅಡ್ಡದಾರಿ ಹಿಡಿಯೋದು, ಇಂಥದ್ದೇ ಕುತಂತ್ರ ರಾಜಕಾರಣ ಮಾಡೋದು, ಇಂಥವೇ ಮಾಡೋದು, ಇಂಥ ಕೆಲಸಗಳು ಮಾಡೋದ್ರಲ್ಲಿ ಅವ್ರು ಫೇಮಸ್. ಫ್ರಾಡ್ ಮಾಡಿ ಕಂಪ್ಲೇಂಟ್, ಜೈಲು ಬೈಲು ಅನ್ನೋದು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮಗನಿಗೆ ಹೊಸದಲ್ಲ. ಸೊ ಅದರಲ್ಲಿ ಇದೊಂದು ಅಂತ ಏನು ಮಾಡೋ ಅವ್ರಿಗೆ ಹೆದರಿಕೆ ಅನ್ನೋದಿಲ್ಲ ಕಾನೂನು ಬಗ್ಗೆ, ಹೆದರಿಕೆ ಇಲ್ಲ. ಮೊನ್ನೆ ಸುಮಾರು 20 ದಿವಸಗಳ ಒಂದು ತಿಂಗಳು ಮುಂಚೆ ನಮ್ಮ ಅಟ್ರಾಸಿಟಿ ಕೇಸ್ ಹಾಕಿ ಒಬ್ಬ ಡೈರೆಕ್ಟ್ ಎವಿಡೆನ್ಸಸ್ ವಿತ್ ವಿಡಿಯೋ ಸಿಕ್ಕಾಕೊಂಡಿದ್ದಾನೆ, ಬೇಲಲ್ಲಿದ್ದಾನೆ. ಈಗ ಒಂದು ತಿಂಗಳು ಮುಂಚೆ ವ್ಯಕ್ತಿ MLA ಆಗುವಂಥ ವ್ಯಕ್ತಿ ಯಾರಾದರೂ ಹಲ್ಲೆ ಮಾಡ್ತಾನೆ ವೋಟರ್ ಮೇಲೆ, ಹಲ್ಲೆ ಮಾಡಿ ಅಟ್ರಾಸಿಟಿ ಕುಡಿದು ಗಾಂಜಾ ಹೊಡೆದು ಅಟ್ರಾಸಿಟಿ ಮಾಡಿಸ್ಕೊಂಡು ಅಂತೂ ಇದು ಹೊಸ ಕೇಸ್. ನಾಳೆ ಇದೊಂದು FIR ಮಾಡಿಸ್ತಾರೆ. ಸರ್, ಈಗ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಈಗ ಸೋಮಣ್ಣ ಒಂದು ಸವಾಲು ಹಾಕಿದ್ದಾರೆ. ಹಾಗಿದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿ ನೋಡೋಣ ಕಾಂಗ್ರೆಸ್. ಹಾಗಾದರೆ ಸೋಮಣ್ಣನ ಮುಖ್ಯಮಂತ್ರಿ ಮಾಡ್ತಾರೆ. ಹಾಗಾದರೆ ಯಾರ್ಯಾರು ಪಕ್ಷಕ್ಕೆ ಸೇರ್ತಾರೆ, ಜಗದೀಶ್ ಶೆಟ್ಟರ್ ಅನ್ನೋರು 6 ಸರಿ MLA ಆದಂಥವ್ರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಅವರ ಹಿನ್ನೆಲೆ ಭಾಳಷ್ಟು ಒಳ್ಳೇದಿರುವಂಥದ್ದು. ಇದು ಪರ್ಫೆಕ್ಟ್ ಜಡ್ಜ್ಮೆಂಟ್. ಅಂಥ ದೊಡ್ಡ ವ್ಯಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರೋದು ನಮಗೆ ಖುಷಿಯಾದ ವಿಚಾರ. ಬಿ ಜೆ ಪಿಯವರಿಗೆ ಯೋಗ್ಯತೆ ಇಲ್ದಿರ ಅವ್ರಿಗೆ ಅವ್ರನ್ನ ಉಪಯೋಗಿಸ್ಕೊಂಡು 67 ವರ್ಷದ ವ್ಯಕ್ತಿಗೆ ಯಾರಾದರೂ ಟಿಕೆಟ್ ನಿರಾಕರಣೆ ಮಾಡ್ತಾರೆ. ಅವರ ಏಳಿಗೆಯನ್ನು ಸಹಿಸದೆ ಇವತ್ತು ಬಿ ಜೆ ಪಿಯವರು ಅವ್ರು ಟಿಕೆಟ್ ಕೊಟ್ಟಿಲ್ಲ. ಆದರೆ ಸೂಕ್ತವಾಗಿ ನಾವು ಗೌರವ ಕೊಟ್ಟು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ನಾವು ಏನು ಅವ್ರಿಗೆ ಯಾವ ಥರ ಸ್ಥಾನಮಾನ ಕೊಡಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡಿದ್ದೆ. ನಾವು ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಡ್ತೀವಿ. ಸೋಮಣ್ಣವ್ರ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳುವಂಥ ಅವಶ್ಯಕತೆ ನಮಗಿಲ್ಲ. ಈ ರಾಜಕೀಯ ವೆಂಜನ್ಸ್, ಅದು ಪೊಲಿಟಿಕಲ್ ವೆಂಜನ್ಸ್ ಇಟ್ಕೊಂಡು, ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಬಯಾಸ್ಡಾಗಿ ಹೋಗ್ಬಿಟ್ಟು ಸಿದ್ದರಾಮಯ್ಯನ ಮೇಲೆ ಎಲೆಕ್ಷನ್ ನಿಂತ್ಕೊಂಡವರಲ್ಲ, ಏನು ಅವಶ್ಯಕತೆ ಇತ್ತ? ನಮ್ಮ ರಾಜ್ಯದಲ್ಲಿ ಆ ಥರ ಇತ್ತ? ತಮಿಳುನಾಡು, ಉತ್ತರ ಪ್ರದೇಶದಲ್ಲಿ ಈ ಥರ ವೆಂಜನ್ಸ್ ಪಾಲಿಟಿಕ್ಸ್ ಇದೆ. ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಈ ಥರ ಮಾಡ್ತಾ ಇರೋವಂಥದ್ದು ಸೋಮಣ್ಣಗೆ ಯಾವುದೇ ನೈತಿಕತೆ ಇಲ್ಲ. ಇದ್ರ ಬಗ್ಗೆ ಮಾತಾಡ್ತೀವಿ. ಸೊ ಸಿದ್ದರಾಮಯ್ಯನವ್ರ ವಿರುದ್ಧ ಸೆಂಟಿಮೆಂಟಲ್ ಆಗಿ ಇದು ಮಾಡ್ತಾರೆ. ಸಿದ್ದರಾಮಯ್ಯ ಸೆಂಟಿಮೆಂಟಲ್ ಆಗಿ ಓಟ್ ಕೇಳಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಸೊಸೆ ಮತ್ತು ಮೊಮ್ಮಗನ ಮುಂದಿಟ್ಕೊಂಡು ಅಂತ ಹೇಳ್ತಾರೆ. ಈ ದೇಶದಲ್ಲಿ ಪ್ರತಾಪ್ ಸಿಂಹ ಹೇಳಿದ ಪ್ರತಾಪ್ ಸಿಂಹ ಸ್ವಂತ ಹೆಂಡತಿನ ಸ್ವಂತ ತಂಗಿ ಅಂತ ಹೇಳ್ಬಿಟ್ಟು ಸೈಟ್ ತಗೊಂಡಂಥ ವ್ಯಕ್ತಿ. ಇಷ್ಟಾಟ ಸೆಂಟಿಮೆಂಟ್ ಗೊತ್ತಲ್ಲ, ಕ್ರಿಮಿನಲ್ ಕೇಸ್ ಆಗಿರೋದು. ಮೂಡಲ್ಲಿ ಸ್ವಂತ ಪಾಪ ಆ ಎಮ್ಮ ಧರ್ಮಪತ್ನಿ, ನನ್ನ ಸಹೋದರಿ ಥರ ಅವ್ರ ವೈಫು. ಆ ಎಮ್ಮನ ತಂಗಿ ನನ್ನ ತಂಗಿ ಅಂತ ಹೇಳ್ಬಿಟ್ಟು ಆ ಅಪ್ಪನ ಯಾರು ಪ್ರತಾಪ್ ಸಿಂಹನ ತಂಗಿನ ಹೆಂಡತಿನ ತಂಗಿ ಅಂತ ಹೇಳ್ಬಿಟ್ಟು ಆ ಮೂಡ ಒಳಗಡೆ ಸೈಟ್ ಅಲಾಟ್ ಮಾಡ್ಕೊಂಡು ಕ್ರಿಮಿನಲ್ ಕೇಸ್ ನಡೆಯೋದು. ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿಗಳಿಗೆಲ್ಲ ನಾವು ಆನ್ಸರ್ ಮಾಡಬೇಕಾಗಿದೆ. ಅಂದರೆ ಸಿದ್ದರಾಮಯ್ಯನವ್ರ ಮೊಮ್ಮಗ, ಸಿದ್ದರಾಮಯ್ಯನವ್ರ ಸೊಸೆ ಓಟ್ ಕೇಳಲಿಕ್ಕೆ ಅವ್ರು ಅರ್ಹರಲ್ವಾ? ನಮ್ಮ ದೇಶದ ಸೆಂಟಿಮೆಂಟ್ ಏನಿದೆ ಅದರಲ್ಲಿ? ಎಲ್ಲ ತಂದೆ ಮಕ್ಕಳು, ತಾತ ಅಂತ, ಮೊಮ್ಮಕ್ಕಳು, ಸೊಸೆ ಅಂತ ಎಲ್ಲರೂ ನನ್ನ ಹೆಂಡ್ತೀನಿ ಇವತ್ತಿನ ದಿನ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ನನ್ನ ಮಗ ಕ್ಯಾನ್ವಾಸ್ ಮಾಡ್ತಾ ಇದ್ದಾನೆ, ನಮ್ಮ ಸಹೋದರಿ ಆನಂದ್ ವೈಫ್ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ನಮ್ಮ ವಾಜಿದ್ ವೈಫ್ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ, ನಮ್ಮ ವಿಜಯಣ್ಣವ್ರ ವೈಫು, ನಮ್ಮ ಅಕ್ಕ ಈಗ ವಿಜೇಂದ್ರ, ಈಗ ನೀವು ಉದಾಹರಣೆ ತಗೊಳ್ಳಿ. ಈಗ ವಿಜೇಂದ್ರ ಅವರು ಕ್ಯಾನ್ವಾಸ್ ಮಾಡಿದಾರಲ್ಲ, ಯಡಿಯೂರಪ್ಪನವರು ಮೊಮ್ಮಕ್ಕಳು ಅವರೆಲ್ಲ ಬರಿಗಾಲಲ್ಲಿ ಹೋಗಿ ಓಟ್ ಕೇಳೋವಂಥದ್ದು ತಪ್ಪೇನಿದೆ ಅದರಲ್ಲಿ? ಪ್ರಜಾಪ್ರಭುತ್ವ. ಯಾಕೆ ರಾಕೇಶ್ ವೈಫ್ ಅಲ್ವಾ ಓಟ್ ಕೇಳೋವಂಥ? ತನ್ನ ಮಾವನಿಗೆ ಯಾಕೆ ಓಟ್ ಕೇಳೋವಂಥ ಅಧಿಕಾರ ಇಲ್ವಾ? ಅವನು ಧವನ್ಗೆ, ರಾಕೇಶನ ಮಗನಿಗೆ ಅವ್ರ ತಾತನಿಗೆ ಓಟ್ ಕೇಳೋವಂಥ ಅಧಿಕಾರ ಇಲ್ವಾ? ತಾತ್ಸಿಂಹ ಅನ್ನೋವಂಥ ವ್ಯಕ್ತಿಗಳಿಗೆಲ್ಲ ನಾವು ಉತ್ತರ ನೋಡ್ಕೊಳಕ್ಕೆ ಹೋದರೆ ಅವ್ರ ದೋಸೆ ಕೂತು ಬೇರೆ ಈಗ ರಾಮಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಕೊನೆ ಹಂತದವರೆಗೂ ಕೂಡ ಅವ್ರಿಗೆ ಭರವಸೆ ಇದೆ. ಎಲ್ಲೋ ಒಂದು ಕಡೆಗೆ ಯಾರನ್ನೋ ಲಾಬಿಗೆ ಮಣಿತಾ ಅಂತ ಹೈಕಮಾಂಡ್ ಇಲ್ಲ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಸರ್ವೆ ಮೇಲೆ ಸ್ಥಳೀಯರ ಅಭಿಪ್ರಾಯ ಪಡೆದು ಟಿಕೆಟ್ ಹಂಚಿಕೆ ಮಾಡಿರೋದು. ಅಲ್ಲಿ ಶ್ರೀನಿವಾಸ್ ಅನ್ನೋರಿಗೆ ರಾಮಪ್ಪನವ್ರಿಗಿಂತ ಒಳ್ಳೆ ವಾತಾವರಣ ಇದೆ ಅಂತ ಕಂಡು ಬಂದಾಗ ಶ್ರೀನಿವಾಸ ಟಿಕೆಟ್ ಕೊಡ್ತೀವಿ. ಕಾಂಗ್ರೆಸ್ಸಲ್ಲಿ ಯಾವುದೂ ಲಾಬಿ ಇಲ್ಲ. ಲಾಬಿ ಇರೋದು ಬರೀ BJP, JDS ಅಲ್ಲಿ ಮಾತ್ರ. कांग्रेस तो आज से नहीं है ना, कांग्रेस से तो अभी 2018 से MLA है, JDS तो अभी 1 साल पैदा हुई है। बीजेपी का तो हम यहाँ पर हेब्बाड़ में इससे पहले देख चुके हैं, इससे पहले 2008 में देख चुके हैं, 2013 में देख चुके हैं। वहाँ के मिनिस्टर हुए थे लोग, आज उनका लड़का बीजेपी से इलेक्शन लड़ रहा है, जो ऑलरेडी करप्शन के चार्जेस में हैं, जेल जाके आ चुके हैं। हमारा 5 साल का जो काम हुआ है हेब्बाड़ में, जो डेवलपमेंट हुआ है, जो हर तबका के लोगों को साथ में ले जाने का काम हमारा MLA किया है, इस हिसाब से मैं समझता हूँ कि एक बार वापस हमारा MLA बेटी सुरेश फिर जीत के आएगा इंशाल्लाह। क्या सभी कम्युनिटी का साथ है? कैसा है? पूरे कम्युनिटी का साथ है। यहाँ पे हेब्बाड़ में
जब से बैठती सुरेश एमएलए हुआ है तब से यहाँ पे कोई ज़ात है ना पात है, सब लोग एक ही हैं। सब लोगों को जोड़ लेकर जाने का प्रोग्राम किया है। कहीं किसी को कम्युनल टेंशन नहीं हुआ है। सुकून की ज़िंदगी यहाँ पर लोगों ने जी है। ख़ासकर कोरोना में लोगों को जो तकलीफ़ हुई थी उनको हेल्प करने का काम बहुत हमने किया है। इस हिसाब से मैं समझता हूँ वापस लोग चाह रहे हैं कि वापस बैठती सुरेश आए। आज शायद आप देखे होंगे कि बहुत बड़ा मजमा आज नॉमिनेशन में आया था। ये कोई पैसा दे के कोई बुलाया हुआ क्राउड नहीं था, ये तो खुद वॉलंटियर बन के लोग आए थे। इसमें पूरी तरह के पूरी हर जात के लोग शामिल थे। तो मैं समझता हूँ इंशाअल्लाह कांग्रेस की जीत होगी। जेडीएस नहीं, आप 2008 से जेडीएस का परफॉर्मेंस देख लें हेब्बाड़ में। 2008 में क्या हुआ, फिर 2013 में क्या हुआ, 2018 में क्या हुआ, उनका वोट शेयर कितना है। लेकिन इस बार इससे पहले भी अजीम साहब थे ना, इससे पहले अजीम साहब हमारे रहमान शरीफ के अगेंस्ट खड़े थे, 25,000 वोट लिए। यही जज्बा लेकर आए थे कि मैं आज जेडीएस का वोट शेयर अगर यहाँ पे देखेंगे तो मैं समझता हूँ ये ज़्यादा से ज़्यादा एक 7,000 वोट लेंगे। मेरा नज़रिया, मेरे एक्सपीरियंस कहता है। यहाँ जेडीएस का कैंडिडेट कहता है कि मैं कौम का आदमी हूँ, मैं कॉरपोरेटर 10 साल से काम किया हूँ, मैं भी कौम का आदमी हूँ। आज यहाँ पर जिस हालात जो गुजर रहे हैं हमारे देश में, इसके हिसाब से आज देखेंगे तो हमको कांग्रेस को सपोर्ट करना है और एक सेक्युलर आदमी को लाना है। लेकिन कांग्रेस ने कौम के आदमी को नुमाइंदगी नहीं दी है, जबकि जेडीएस ने दी है। तो जाहिर है इससे पहले 2 बार हमारे कौम का, हमारे कायद जाफ़र शरीफ साहब का पोता खड़ा हुआ था, 2 बार यहाँ पर इलेक्शन लड़ा, 2 बार कौम में साथ दिया और अनफॉर्चुनेटली दोनों बार हमको हार मिली। ऐसा नहीं कि कांग्रेस ने यहाँ पर किसी मुसलमान को टिकट नहीं दिया, बदलाव लाए थे, बीजेपी को ख़त्म करनी थी, तो कहीं एक सोशल, कहीं एक सेक्युलर आदमी को लेकर आकर हम जिताए। आखिर में लोगों के लिए क्या मैसेज है, पर्टिकुलरली मुसलमानों के लोगों के लिए और ख़ासकर हमारी कम्युनिटी के मैसेज एक ही है, आगे 5 साल का मुस्तकबल देखें। इंशाअल्लाह कांग्रेस गवर्नमेंट आएगी और हमारा एमएलए जीतेगा, मिनिस्टर भी होगा। कौम को क्या फ़ायदा होगा, कौम के लोगों को क्या फ़ायदा होगा, कौम के जहाँ पे लोग गिरते हैं उनका मोहल्ला किस तरह से इम्प्रूव होगा। अभी जितना इम्प्रूव हुआ है उससे ज़्यादा इम्प्रूव करने की कोशिश इंशाल्लाह करेंगे। जम कर वोट करें, बाहर निकल कर वोट करें, वोट परसेंटेज कम ना हो, ज़्यादा से ज़्यादा परसेंटेज हमारे से करेंगे और हम दिखाएंगे हमारी ताकत कि हम कौम एक है और एक पार्टी के साथ जुड़ी हुई हम लड़ के काम ले सकते हैं। गरीबों का, बेवाओं का, जितने भी लोग हैं उनकी मदद कर सकते हैं इंशाल्लाह। लेकिन कौम डिवाइड दिखाई दे रही है नेपाल में जो है, जब से जेडीएस ने यहाँ पे मुस्लिम उम्मीदवार को टिकट दिया है। दिखता तो ऐसा ही है, इलेक्शन के माहौल में लगता है कि आपको वहाँ पे वो जा रहा है, वहाँ पे वो जा रहा है। अभी लोग गरीब तबका है, अगर आप रैली निकालेंगे तो वहाँ भी जाएंगे, बीजेपी रैली निकालेंगे तो वहीं भी जाएंगे। कहाँ पे वोट पड़ता है वो इम्पॉर्टेंट है। 10 तारीख को आप देखेंगे, 13 तारीख को आपको रिज़ल्ट मैं वापस बात करूँगा कि कितनी हमारी कौम बट रही है। मेरी आजाज़ाना अपील है, आप बटाएंगे तो जाएगा बीजेपी को वोट। आप अगर जीतना चाहते हैं, कोई पार्टी अगर जीतना चाहती है, हेब्बाड़ में 8 वार्ड है, एक ही वार्ड, हमारी कौम को गुमराह मत करो और वोट डिवाइड करने की कोशिश मत करो।